ನಮಸ್ತೆ ಮ್ಯಾಮ್, ಜೈ ಗುರುದೇವ್ ಆ್ಯಂಡ್ ವೆಲ್ಕಮ್ ಟು ಚಾಯ್ ಪೆ ಚರ್ಚಾ ಪ್ರೋಗ್ರಾಮ್. ಸೊ ಈ ಒಂದು ಚಾಯ್ ಪೆ ಚರ್ಚಾ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಉದ್ದೇಶ ಇದೆ ಸರ್. ಏನು ಅಂದರೆ ಪೇರೆಂಟ್ಸು ಮತ್ತು ಮಕ್ಕಳು ಹೇಗೆ ಅವ್ರದ್ದು ಒಪಿನಿಯನ್ ಹೇಗಿದೆ ಮತ್ತು ಪೇರೆಂಟ್ಸದ್ದು ಸಜೆಷನ್ ಏನಿದೆ, ಅದ್ರ ಜೊತೆಗೆ ಪೇರೆಂಟ್ಸದ್ದು ಫೀಡ್ಬ್ಯಾಕ್ ಏನಿದೆ, ಪ್ರೆಸೆಂಟ್ಲಿ ಏನು ಆಗ್ತಾಯಿದೆ ಸ್ಕೂಲಲ್ಲಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ. ಜನರಲಿ ಪಿ ಟಿ ಎಮ್ಮಲ್ಲಿ ಏನಾಗುತ್ತೆ, ಒಂದು 2-3 ಕ್ವೆಶನ್ಸು ಹೈಲೈಟ್ ಮಾಡಿ ಏನೋ ಡೌಟ್ಸ್ ಇದ್ದರೆ ಕೇಳ್ತಾರೆ, ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಕಾಂಕ್ರೀಟಾಗಿ ನೀವು ಕೊಟ್ಟಿರ್ತಕ್ಕಂಥ ಫೀಡ್ಬ್ಯಾಕ್ ಮೇಲೆ ವರ್ಕ್ ಮಾಡಿ ನಾವು ಮತ್ತೆ ಮುಂದೆ ಹೆಂಗೆ ಇಂಪ್ರೂವ್ ಆಗಬೇಕು, ಸ್ಕೂಲ್ ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಇದ್ರ ಹಿಂದಿರುವಂಥ ಉದ್ದೇಶ. ಸೊ ಅದ್ರ ಜೊತೆಗೆ ಒಂದಷ್ಟು ಕ್ವೆಶನ್ಸ್ ಇದೆ ತಮಗೆ ಸರ್, ತಾವು ದಯವಿಟ್ಟು ಆನ್ಸರ್ ಮಾಡಿ. ಸೊ ಫಸ್ಟ್ ಕ್ವೆಶನ್ ನಿಮಗೆ, ಪ್ರತಿ ಮಗು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಾಕಷ್ಟು ಅವಕಾಶಗಳನ್ನು ಪಡೆಯುತ್ತಾರಾ? ಅಂದರೆ ಮಕ್ಕಳದ್ದೇನಾದರೂ ಹಿಡನ್ ಟ್ಯಾಲೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಜರ್ ಮಾಡಲಿಕ್ಕೆ, ಪ್ರೆಸೆಂಟ್ ಮಾಡಲಿಕ್ಕೆ ಮಕ್ಕಳಿಗೆ ಅವಕಾಶ ಸಿಗುತ್ತಾ ಕ್ಲಾಸ್ ರೂಮಲ್ಲಿ ಅಂತ ಪ್ರಶ್ನೆ ನಿಮಗೆ. ಕ್ಲಾಸ್ ರೂಮಲ್ಲಿ ಫಸ್ಟ್ ಹೇಳೋದಾದರೆ ಇಲ್ಲಿ ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇದೆ. ಓಕೆ ಓಕೆ, ಅದೊಂದು ಖುಷಿ ನಮಗೆ. ಎಸ್ ಎಸ್, ಯಾಕಂದರೆ ಮಗುವಿದ್ದು ಮನೆಗೆ ಬಂದ ಮೇಲೆ ಟೀಚರ್ ಹಾಗೆ ಹೇಳಿದರು, ಹೀಗೆ ಹೇಳಿದರು, ಫ್ರೆಂಡ್ಲಿ ಇದ್ದಾರೆ, ಹಾಗೆ ಗೊತ್ತಾಗುತ್ತೆ ನಮಗೆ ಮಗು ಕ್ಲಾಸಲ್ಲಿ ಯಾವ ಥರ ಇದೆ, ಟೀಚರ್ಸ್ನವರಿಗೆ ಹೇಗೆ ಅವರೊಟ್ಟಿಗೆ ಮಿಂಗಲ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ವಂಡರ್ಫುಲ್ ಸರ್. ಮೊದಲಾದ್ರೆ ಅಷ್ಟು ಇದು ಮಾಡ್ತಿರ್ಲಿಲ್ಲ, ಮತ್ತೆ ಮರುದಿವಸ ಶಾಲೆಗೆ ಹೊರಡುವಾಗ ಸ್ವಲ್ಪ ಕೂಗುದು ಹಾಗೆಲ್ಲ ಇತ್ತು. ಈಗ ಒಂದು ಖುಷಿಯಲ್ಲಿ ಹೋಗ್ತಾ ಇದ್ದಾಳೆ, ಸೆಟ್ ಆಗಿದ್ದಾಳೆ, ಈಗ ಸ್ವಲ್ಪ ಸೆಟ್ ಆಗಿದ್ದಾಳೆ. ಆಮೇಲೆ ಸೆಕೆಂಡ್, ಇಲ್ಲಿ ನಮ್ದು ಸ್ವಲ್ಪ ಕಲ್ಚರಲ್ ಎಲ್ಲ ಸ್ವಲ್ಪ ಇಲ್ಲಿ ಹೇಳಿ ಕೊಡ್ತಾರೆ. ಮನೆಯಲ್ಲಿ ಎಷ್ಟು ಹೇಳಿದ್ರು ಅಷ್ಟೇ, ಪೇರೆಂಟ್ಸ್ ಕೇಳಿದ್ರೆ ಸ್ವಲ್ಪ ಇಗ್ನೋರ್ ಮಾಡ್ತಾರೆ ಮಕ್ಕಳು. ನಮಗೆ ಹೇಳ್ತಾಳೆ, ಅಪ್ಪ ನೀನು ಹೇಳು, ಅವಳು ಹೇಳಿದಾಳೆ, ನೀವು ಇಬ್ರು ಕೂಡ ಹೇಳ್ಬೇಕು. ಓಕೆ ಓಕೆ, ಹಾಗೆ ವೆರಿ ಗುಡ್. ಮೇನ್ ಆಗಿ ನಮ್ಮ ಕಲ್ಚರ್ ಸ್ವಲ್ಪ ಇದು ಇಲ್ಲಿ ಕಲಿಬಹುದು ಅಂತ ಹೇಳಿ. ಸೊ ಅದು ಸಿಗ್ತಾ ಇದೆ, ಖುಷಿ ಇದ್ದಾರೆ. ಓಕೆ, ವೆರಿ ಗುಡ್ ಸರ್. ಮತ್ತೊಂದು ಪ್ರಶ್ನೆ ನಿಮಗೆ, ಶಾಲೆಯ ಮೂಲ ಸೌಕರ್ಯ ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ನೀವು ತೃಪ್ತಿ ಇದ್ದೀರಾ? ಅಂದರೆ ಮಕ್ಕಳ ಸೇಫ್ಟಿ ಆಯಿತು, ಮತ್ತು ಅವರಿಗೆ ಬೇಸಿಕ್ ಏನು ನಾವು ನೀಡ್ಸ್ ಕೊಡಬೇಕು ಅದೆಲ್ಲ ಕೊಡ್ತಾ ಇದ್ದೀವಾ, ಸ್ಯಾಟಿಸ್ಫೈಡ್ ಇದ್ದೀರಾ ಅಂತ ಪ್ರಶ್ನೆ ತಮಗೆ. ಓಕೆ, ಮಕ್ಕಳಿಗೆ ಟೈಮಿಗೆ ಒಂದು ಲಂಚ್ ಅದು ಪ್ರೊವೈಡ್ ಮಾಡೋ ರೀತಿ ಎಲ್ಲ ಓಕೆ ಓಕೆ ಓಕೆ, ನಾವು ಆಕ್ಚುಲಿ ಎಲ್ಲ ಸ್ಕೂಲ್ ಎಲ್ಲ ಅಷ್ಟು ಓಕೆ 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 ಓಕೆ, ಅವಳು ತುಂಬಾ ಹ್ಯಾಪಿ ಇದ್ದಾಳೆ. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನೊಂದು ಪ್ರಶ್ನೆ, ಹೋಮ್ವರ್ಕ್ ಮತ್ತು ಅದರ ಜೊತೆಗೆ ಕೊಡ್ತಕ್ಕಂತಹ ಬೇರೆಗೆ ಆಕ್ಟಿವಿಟೀಸ್ಗಳು ಬ್ಯಾಲೆನ್ಸ್ ಮಾಡಿ ಕೊಡ್ತಾರಾ, ಅಥವಾ ಓವರ್ಲೋಡ್ ಹೋಮ್ವರ್ಕ್ ಕೊಡ್ತಾರಾ, ಅಥವಾ ಇನ್ನೇನಾದರೂ ಓವರ್ ಪ್ರೆಷರ್ ಮಾಡ್ತಾರಾ ಮಕ್ಕಳಿಗೆ ಟೀಚರ್ಸು ಅಂತ? ಇಲ್ಲ, ಓವರ್ಲೋಡ್ ಏನಿಲ್ಲ ಸರ್, ಅಷ್ಟೇ, ತೊಂದರೆ ಇಲ್ಲ. ಓಕೆ, ಅದೇನು ನಮಗೆ. ಸೊ ಮಗು ಏನು ಸ್ಟ್ರೆಸ್ ಅಲ್ಲಿ ಇರಲ್ಲ, ತುಂಬಾ ಬರೀಲಿಕ್ಕೆ ಅದೆಲ್ಲ ಇಲ್ಲ. ಓಕೆ, ಅದು ಕೂಡ ಸ್ಕೂಲ್ ಅಲ್ಲಿ ಬರೆಸ್ತಾರೆ, ಸ್ವಲ್ಪ ಮನೆ ಕೊಡ್ತಾರೆ, ಹಾಗೆ ಅವಳು ಕವರ್ ಮಾಡ್ತಾಳೆ. ಓಕೆ ಓಕೆ, ನಮಗೇನು ಬರೆಸ್ಬೇಕಂತಿಲ್ಲ. ಕರೆಕ್ಟ್, ಓಕೆ, ವಂಡರ್ಫುಲ್. ಸೊ ಪ್ರೆಷರ್ ಮತ್ತೆ ಸ್ಟ್ರೆಸ್ ಏನು ಇಲ್ಲ, ಫ್ರೀ, ಸ್ಟ್ರೆಸ್ ಫ್ರೀ ಇದೆ. ವಂಡರ್ಫುಲ್ ಸರ್. ತಮಗೆ ಲಾಸ್ಟ್ ಕ್ವೆಶನ್ ಸರ್, ಶಾಲೆ ಮತ್ತು ಪೋಷಕರ ನಡುವಿನ ಒಂದು ಸಂವಹನ ಪರಿಣಾಮಕಾರಿಯಾಗಿದೆಯಾ? ಅಂದರೆ ಕಮ್ಯುನಿಕೇಶನ್ ಟು ದ ಪೇರೆಂಟ್ಸ್, ಶಾಲೆಯಿಂದ ನಿಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಬರುತ್ತಾ, ಮೆಸೇಜ್ ಬರುತ್ತಾ, ಟೀಚರ್ಸ್ ಕಾಲ್ ಮಾಡ್ತಾರಾ, ಇನ್ಫಾರ್ಮೇಶನ್ ಕೊಡ್ತಾರಾ? ಮೆಸೇಜ್ ಎಲ್ಲ ಬರ್ತಾ ಇದೆ, ಕ್ಲಿಯರ್ ಬರ್ತಾ ಇದೆ. ಓಕೆ, ಆಮೇಲೆ ಇನ್ಫಾರ್ಮೇಶನ್ ಏನಿದ್ರು ಕೂಡ, ನಮ್ಗೇನು ಡೌಟ್ ಇದ್ರು ಕೂಡ ನಾವು ಎನಿ ಟೈಮ್ ಟೀಚರ್ಸ್ ಕಾಲ್ ಮಾಡಿ ಓಕೆ ರೆಸ್ಪಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ ಓಕೆ ಕೆಲವು ಟೀಚರ್ಸ್ ತೆಗೆಯೋದಿಲ್ಲ, ಆದ್ರೂ ಇವರು ತೆಗಿಲಿಕ್ಕೆ ಆಗೋದಿದ್ರು, ನೆಕ್ಸ್ಟ್ ಸಂಜೆಯೊಳಗೆ ಮಾಡಿ ನಮ್ಮ ಹತ್ರ ಸಜೆಷನ್ ಎಲ್ಲ. ಓಕೆ ಓಕೆ, ವಂಡರ್ಫುಲ್ ವಂಡರ್ಫುಲ್ ಸರ್, ಗುಡ್ ಟು ನೋ. ಓವರಾಲ್ ಆಗಿ ಬೇರೆ ಪೇರೆಂಟ್ಸಿಗೆ SSRVM ಮ್ಯಾಂಗ್ಳೂರ್ ಸ್ಕೂಲ್ ಬಗ್ಗೆ ಏನು ಹೇಳ್ತೀರಾ? ಎಜುಕೇಶನ್ ಒಳ್ಳೇದಿದೆ. ಓಕೆ, ಆಮೇಲೆ ಇಲ್ಲಿ ನಮ್ದು ಕಲ್ಚರಲ್ ಸ್ವಲ್ಪ ಅವರಿಗೆ ಸಿಗ್ತದೆ. ಓಕೆ, ಹೌದು ಹೌದು, ಮತ್ತೆ ಎಲ್ಲರೂ ಟೀಚರ್ಸ್, ಪ್ರಿನ್ಸಿಪಲ್ ಎಲ್ಲ ಫ್ರೆಂಡ್ಲಿ ಇದ್ದಾರೆ. ಓಕೆ, ಅದೊಂದು ಹ್ಯಾಪಿ. ಎಸ್ ಎಸ್, ಅಡ್ಮಿಷನ್ ಇಲ್ಲೇ ಮಾಡಿ ಮಕ್ಕಳಿಗೆ ಕಲ್ಚರ್ ಸಿಗ್ತದೆ. ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ನಮಗೆ ಇಷ್ಟ ಆದ್ರೂ ಉಂಟು, ಹೌದು, ಮಕ್ಕಳಿಗೆ ಅದು ಕೂಡ ಸಿಗ್ಲಿ ಅನ್ನೋದಂತ ಉದ್ದೇಶ. ರೆಸ್ಪೆಕ್ಟ್ ಕೊಡೋದು, ಅವಳಿಗೆ ಒಂದು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದು, ತುಂಬಾ ಇದು. ಓಕೆ ಓಕೆ ಓಕೆ. ಸೊ ಅಲ್ಟಿಮೇಟ್ಲಿ ಏನಿದೆ ಅಂತಂದರೆ ಸರ್, ಈ ಒಂದು ಸಂಸ್ಥೆಯ ಹಿಂದೆ ಇರ್ತಕ್ಕಂತಹ ಒಂದು ಏನು ಡಿವೈನ್ ಫೋರ್ಸ್ ಎನರ್ಜಿ ಅಂತೀವಲ್ಲ, ಅದು ಶ್ರೀ ಶ್ರೀ ರವಿಶಂಕರ್ ಗುರುದೇವ್ ಇರೋದ್ರಿಂದ ಅವರ ಒಂದು ಬ್ರಾಡ್ ವಿಷನ್ನಿಂದ ನಾವು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀವಿ. ಸೊ ಅವರ ಒಂದು ಬ್ಲೆಸ್ಸಿಂಗ್ದಿಂದಲೇ ಮಕ್ಕಳಿಗೆ ಎಲ್ಲರಿಗೂ ನಾವು
ಕೇರ್ ಟೇಕ್ ನಾವು ಮಾಡ್ತಾ ಇದೀವಿ, ನೇಮ್ ಸೇಕ್ ನಾವು ಮಾಡ್ತಾ ಇರೋದು, ಬಟ್ ಅಲ್ಟಿಮೇಟ್ಲಿ ಕೊಟ್ಟು, ಎವ್ರಿ ಚೈಲ್ಡ್ ಈಸ್ ಟೇಕನ್ ಕೇರ್ ಬೈ ಗುರುದೇವ್. ಸೊ ಎಲ್ಲ ಮಕ್ಕಳು ಖುಷಿ ಇರ್ತಾರೆ, ಚೆನ್ನಾಗಿರ್ತಾರೆ, ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ, ಅವ್ರದ್ದು ಸ್ಟಡಿಯಲ್ಲಿ ಚೆನ್ನಾಗಿ ಮಾಡ್ತಾರೆ. ಇದೆಲ್ಲದಕ್ಕೂ ಏನು ಕಾರಣ ಅಂತಂದರೆ ಗುರುದೇವ್ ಅವ್ರದ್ದು ಬ್ಲೆಸ್ಸಿಂಗ್ಸ್. ನಾವು ಅದ್ರ ಮೇಲೆ ತುಂಬ ನಂಬಿಕೆ ಇಟ್ಟು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಎಲ್ಲ ಪೇರೆಂಟ್ಸು ತುಂಬ ಸಪೋರ್ಟಿವ್ ಇದ್ದಾರೆ. ಸೊ ಅವ್ರಿಗೂ ಸಹಿತ ಗುರುದೇವ್ದ ಬ್ಲೆಸ್ಸಿಂಗ್ದಿಂದನೇ ಅದು ಮಾತ್ರ ಸಾಧ್ಯ ಅನ್ನುವಂಥ ಒಂದು ನಂಬಿಕೆ ನಮಗೆ. ಸೊ ಭಾಗವಹಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್.